ಹಲೋ ಫ್ರೆಂಡ್ಸ್, ಮಳೆಗಾಲ ಬಂದರೆ ಸಾಕು ದೇಹದಲ್ಲಿ ತುಂಬ ಬದಲಾವಣೆ ಕಾಣುತ್ತೇವೆ. ಹಾಗಾಗಿ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಏನಾದರೂ ಮಾಡಲೇಬೇಕು. ಅದಕ್ಕೆ ಒಳ್ಳೆಯ ಉಪಾಯ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಬಳಸುವುದರಿಂದ ನಮಗೆ ತುಂಬಾ ಉಪಯೋಗ ಸಿಗುತ್ತೆ. ಇದನ್ನು ನಾವು ಪೌಡ್ರಾಗಿ ಮಾಡಿ ಹಾಲಿನ ಜೊತೆನೂ ಸೇವಿಸಬಹುದು, ಅಥವಾ ಒಂದು ಲಡ್ಡು ಮಾಡಿ ನಾವು ಅದನ್ನು ಕೂಡ ಸೇವಿಸಬಹುದು. ಇದು ಮಳೆಗಾಲಕ್ಕೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೆ ಬೇಕಾದಂಥ ಒಂದು ಉಂಡೆ ಅಂತ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡು ಜೊತೆ ಸಿಂಪಲ್ ಆಗಿ ಶೇಂಗಾ ಅಥವಾ ಕಡಲೆ ಬೀಜ, ಎಳ್ಳು ಮತ್ತು ಬೆಲ್ಲ ಬಳಸಿ ಉಂಡೆ ಹೇಗೆ ಮಾಡ್ಬೋದು ಅಂತಲೂ ತೋರಿಸ್ತಾ ಇದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ನೀವು ಕೂಡ ಟ್ರೈ ಮಾಡಿ. ಇದನ್ನೆಲ್ಲ ನಾವು ಒಂದು ಏರ್ ಟೈಟ್ ಬಾಕ್ಸಲ್ಲೇ ಹಾಕಿ ನೀವು 1 ವಾರ ಅಥವಾ 2 ವಾರಗಟ್ಟಲೆ ನೀವು ಆರಾಮಾಗಿ ಬಳಸ್ಬೋದು. ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಬೇಕು ಅಂತ ಏನೂ ಇಲ್ಲ. ನಿಮ್ಮ ಮನೆಯಲ್ಲಿ ಏನು ಸಿಂಪಲ್ಲಾಗಿ ಸ್ವಲ್ಪ ಇದ್ರೂ ಅದನ್ನು ಬಳಸಿ ನೀವು ಕೂಡ ಮಾಡ್ಬೋದು. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಇದು ಬಂದು ಮೊದಲೇದಾಗಿ ಗಸಗಸೆ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ಹಾಗೆ ಅಂಟಂತ ಸಿಗುತ್ತೆ, ಅದನ್ನು ಕೂಡ ತುಂಬ ಒಳ್ಳೆಯದು. ಅವೆರಡು ತೊಗೊಂಡು ಅಷ್ಟೇ ನೀವು ಏನು ಬೇಕಾದಂಥ ಕಾಂಬಿನೇಷನ್ ಮಾಡಿ ನೀವು ಡ್ರೈ ಫ್ರೂಟ್ಸನ್ನು ಬಳಸ್ಬೋದು. ಇಲ್ಲಿ ನಾನು ಖಜೂರನ ಕಟ್ ಮಾಡ್ಕೊತಾ ಇದ್ದೀನಿ, ಒಳಗಡೆ ಬೀಜ ಇದೆ. ನೀವು ಒಂದು ಅರ್ಧ ಕಪ್ಪು ಅಥವಾ ಒಂದು ಕಪ್ಪಿನಷ್ಟು ನೀವು ಖಜೂರನ ಬಳಸ್ಬೋದು ಸ್ವೀಟಿಗಾಗಿ. ಹಾಗೆ ನಾನು ಬಾದಾಮು, ಅಂಜೂರ, ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ವಾಲ್ನಟ್ಟು ಮತ್ತು 1 ಕಪ್ಪಿನಷ್ಟು ನಾನು ಮಖಾನ ತೊಗೊಂಡಿದ್ದೇನೆ. ಹಾಗೆ 2 ಟೇಬಲ್ ಸ್ಪೂನ್ದಷ್ಟು ಬೆಲ್ಲನ ಬಳಸ್ತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂತ ಹೇಳಿ ನಾನು ಖರ್ಜೂರ ಜೊತೆಗೆ 2 ಟೇಬಲ್ ಸ್ಪೂನ್ದಷ್ಟು ಬೆಲ್ಲ ಬಳಸ್ತೀನಿ, ಮಕ್ಕಳು ಸ್ವಲ್ಪ ಇಷ್ಟಪಡಲಿ ಅಂತ. ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಈಗ ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಅದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಬಂದು ನಾನು ಬಾದಾಮಿ, ವಾಲ್ನಟ್ಟು ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇಲ್ಲಿ 1 ಕಪ್ಪಿನಷ್ಟು ಮಖಾನನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ಸಾಕು, ಅದರಲ್ಲಿರುವಂಥ ಮಾಯ್ಶ್ಚರ್ ಹೋದರೆ ಸಾಕಾಗುತ್ತೆ. ನೆಕ್ಸ್ಟ್ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾನು ಅಂಟು ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಹೇಗೆ ಅಂತಂದರೆ ನಮ್ಮ ಪಾಪ್ಕಾರ್ನ್ ಹೆಂಗೆ ಪಾಪಪ್ ಆಗುತ್ತೆ ಆ ಥರ ಇದನ್ನು ಪಾಪಪ್ ಆಗುತ್ತೆ. ಇದನ್ನು ನಾವು ಬಳಸೋದ್ರಿಂದ ತಿನ್ನೋ ಟೈಮ್ದಲ್ಲಿ ಬಾಯಲ್ಲಿ ತುಂಬ ಚೆನ್ನಾಗೇ ಬರುತ್ತೆ. ಅದಕ್ಕೆ ಇದು ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದಕ್ಕೆ ನಾನು ಮತ್ತೆ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಣ ದ್ರಾಕ್ಷಿ ಮತ್ತು ಕಟ್ ಮಾಡಿಟ್ಕೊಂಡಂಥ ಅಂಜೂರ ಹಾಕಿ ಸ್ವಲ್ಪ ಇದು ಸಾಫ್ಟಾಗಿರುತ್ತೆ, ಹಾಗಾಗಿ ಸಪ್ರೇಟಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಅದನ್ನು ನಾನು ಮತ್ತೆ ತೆಗೆದಿಟ್ಕೋತಾ ಇದ್ದೀನಿ ಇವಾಗ. ನೆಕ್ಸ್ಟ್ ಅದೇ ಕಡಾಯಿಗೆ ನಾನು ಮತ್ತೆ 1 ಟೇಬಲ್ ಸ್ಪೂನ್ದಷ್ಟು ಗಸಗಸೆನ ಬಳಸ್ತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದಿದೆ. ಹಾಗಾಗಿ ಡ್ರೈ ಫ್ರೂಟ್ಸನ್ನ ಹಾಕಿದರೆ ಅಂತೂ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹಾಕ್ಕೊಂಡಿದ್ದೆ. ಆಮೇಲೆ ನಾನು ಅದಕ್ಕೆ ಕಟ್ ಮಾಡಿಟ್ಕೊಂಡಂಥ ಖಜೂರ ಹಾಕಿ ಸಾಫ್ಟ್ ಆಗುವವರೆಗೆ ಚೆನ್ನಾಗಿ ಹುರ್ಕೊಂಡೆ. ನೆಕ್ಸ್ಟ್ ಇವಾಗ ನೋಡ್ಬೋದು ಎಲ್ಲ ಡ್ರೈ ಫ್ರೂಟ್ಸ್ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಿದೆ. ಈಗ 1 ಬೈ 1 ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಮೊದಲಾಗಿ ಹಾರ್ಡ್ ಆಗಿರುವಂಥದ್ದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಈ ಥರ ತರಿತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ನೋಡ್ಬೋದು ಈ ಥರ ಇದೆ, ತುಂಬ ಫೈನಾಗಿ ಪೌಡ್ರ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಹಾಗೆ ಬಾಯಲ್ಲಿ ಸ್ವಲ್ಪ ಬರ್ತಾ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಅಂಜೂರ, ಒಣ ದ್ರಾಕ್ಷಿ ಮತ್ತು ಖಜೂರಿ ಇತ್ತಲ್ವ ಅದನ್ನು ಕೂಡ ಚೆನ್ನಾಗಿ ಈ ಥರ ಗ್ರೈಂಡ್ ಮಾಡ್ಕೋತೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಆ ಪೌಡ್ರ್ ಒಳಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವೀಟ್ನೆಸ್ಸು ಸ್ವಲ್ಪ ಕಡಿಮೆ ಅಂತ ಅನಿಸ್ತಾ ಇದೆ, ಹಾಗಾಗಿ 2 ಟೇಬಲ್ ಸ್ಪೂನ್ದಷ್ಟು ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಬೆಲ್ಲದ ನೀರನ್ನು ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಇದರಿಂದ ಡ್ರೈ ಫ್ರೂಟ್ಸ್ ಲಡ್ಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅದ ಕಾರಣಕ್ಕಾಗಿ ಇಲ್ಲಿ ನೋಡ್ಬೋದು ಪೌಡ್ರ್ ಜೊತೆ ಚೆನ್ನಾಗಿ ಖಜೂರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೆಲ್ಲ ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಮಾಡ್ಕೋಬಹುದು, ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾ ಇಲ್ಲಿ ಸ್ವಲ್ಪ ಬೆಲ್ಲನೂ ಇರಲಿ, ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ. ಸ್ವಲ್ಪ ಸಪ್ಪೆ ಸಪ್ಪೆ ಇದ್ದರೆ ಮಕ್ಕಳು ತಿನ್ನಲ್ಲ ಅಂಥೇಳಿ ನಾನು ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಕೊನೆಯದಾಗಿ ನಾನು ಇಲ್ಲಿ ಪುಟಾಣಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ರೋಸ್ಟೆಡ್ ಚನಾ ಪೌಡ್ರ್ ಇರುತ್ತಲ್ವ ಅದನ್ನು ಬಳಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಾನು ಜಸ್ಟ್ ಬೈಂಡಿಂಗ್ ಚೆನ್ನಾಗಿ ಬರಲಿ, ಉಂಡೆ ಬೇಗನೆ ಕೈಯಲ್ಲಿ ಅಂಟ್ಕೋಬಾರ್ದು ಅಥವಾ ಮಕ್ಕಳಿಗೆ ಹಿಡ್ಕೊಳ್ಳೋಕ್ಕೆ ಚೆನ್ನಾಗಿ ಬರಲಿ ಅಂಥೇಳಿ ನಾನು ಈ ಥರ ಪೌಡ್ರ್ ಹಾಕಿ ಉಂಡೆನ ಮಾಡ್ಕೊಂಡಿದ್ದೇನೆ.
ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟರು. ಸೊ ಅದಕ್ಕೆ ನಾ ಗ್ಯಾರಂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಈಸಿಯಾಗಿ ಉಂಡೆಗಳನ್ನು ಮಾಡ್ಕೋಬಹುದು. ತುಂಬ ಕಷ್ಟಪಟ್ಟು ಉಂಡೆ ಬರಲ್ಲ ಅಂತ ಅನ್ನುವ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿದೆ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ಲಡ್ಡು ಅಂತ ಹೇಳ್ಬೋದು ಈ ಡ್ರೈ ಫ್ರೂಟ್ಸ್ ಲಡ್ಡು. ನೆಕ್ಸ್ಟ್ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಥರ ಉಂಡೆಗಳನ್ನು ಟ್ರೈ ಮಾಡ್ಬೋದು. ಸೊ ಡ್ರೈ ಫ್ರೂಟ್ಸ್ ಲಡ್ಡುನೇ ತಿನ್ನಬೇಕಂತಿಲ್ಲ. ಸ್ವಲ್ಪ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗಬೇಕಂದ್ರೆ ಬೆಲ್ಲ, ಶೇಂಗಾ, ಎಳ್ಳು ಬಳಸೋದು ಒಳ್ಳೆಯದು. ಹಾಗಾಗಿ ನಾನು ಸಿಂಪಲಾಗಿ ಅದೇ ಸೇಮ್ ಮೆಥಡಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಬಳಸಿಲ್ಲ. ಜಸ್ಟ್ ಶೇಂಗಾ, ಎಳ್ಳು ಮತ್ತು ಬಳಸಿ ಅದಕ್ಕೆ ಸ್ವಲ್ಪ ಬೆಲ್ಲ ನೀರನ್ನು ಹಾಕಿ, ಸೊ ಶೇಂಗಾ ಎಳ್ಳನ್ನು ಪೌಡ್ರ್ ಮಾಡಿಕೊಂಡು ಅದಕ್ಕೆ ಬೆಲ್ಲದ ನೀರು ಹಾಕಿ ಈ ಥರ ಉಂಡೆಗಳನ್ನು ಮಾಡಿಕೊಂಡು, ಇದು ಜಟ್ಪಟ್ ಅಂತ ಬೇಗನೆ ಆಗುವಂಥ ಒಂದು ಉಂಡೆ ಅಂತ ಹೇಳ್ಬೋದು. ಟ್ರೈ ಮಾಡಿ ನೋಡಿ, ತುಂಬಾ ಸಿಂಪಲ್ ಆಗಿದೆ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ನೀವು ಟ್ರೈ ಮಾಡಿ ನೋಡ್ಬೋದು. ಜಟ್ಪಟ್ ಅಂತ ಮಾಡ್ಕೊಳ್ಳುವಂಥ ಒಂದು ಉಂಡೆ ಅಂತ ಹೇಳ್ಬೋದು. ಇಲ್ಲ ಮಖಾನ ಇದ್ದರೆ ಅದನ್ನು ಜಸ್ಟ್ ರೋಸ್ಟ್ ಮಾಡಿ ಅದಕ್ಕೆ ಒಂದು ಚೂರು ಬೆಲ್ಲ ಹಾಕಿದರೆ ಸಾಕು, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಮೇಲೆ ಎಳ್ಳಿನಿಂದ ಗಾರ್ನಿಷ್ ಮಾಡಿದರೆ ಅದು ಕೂಡ ಒಂದು ಸ್ವೀಟ್ ರೆಡಿ ಆಗುತ್ತೆ. ಸೊ ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಏನಾದರೂ ಒಂದು ಮಾಡಿಕೊಡುವಂಥ ಪ್ರಯತ್ನನ ತಾಯಂದಿರು ನಾವು ಮಾಡಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಈ ಮಳೆಗಾಲದಲ್ಲಿ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಹೊರಗಡೆಯಿಂದ ತರೋ ಬದಲು ಮನೆಯೊಳಗೆ ಈ ಥರ ವೆರೈಟಿಯಾಗಿ ನಾವು ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ನಾವು ಶೇಂಗಾ ಎಳ್ಳು ಬಳಸಿ ಚಿಕ್ಕಿನೂ ಕೂಡ ಮಾಡ್ಬೋದು. ಅದು ಕೂಡ ತುಂಬ ಸಿಂಪಲ್ಲಾಗಿ ಒಂದು 5-10 ಮಿನಿಟ್ಸ್ನಲ್ಲೇ ಆಗುವಂಥ ಒಂದು ಸ್ವೀಟ್ ಅಂತ ಹೇಳ್ಬೋದು. ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮಖಾನ ಸ್ವೀಟದು ಮಾಡಿದ್ದು ನಾನು. ಸೊ ಒಂದು ಬಾಕ್ಸಲ್ಲಿ ಈ ಥರ ಹಾಕಿ ಒಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ಮಕ್ಕಳು ಯಾವಾಗ ಬೇಕಾದ ಆವಾಗ ತೊಗೊಂಡು ಚೆನ್ನಾಗಿ ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.